ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 55ನೇ ಅಧ್ಯಾಯ 3ನೇ ವಚನ. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಮ್ಮ ತಂದೆಯಾದ ದೇವರ ವಾಕ್ಯಕ್ಕೆ ಕಿವಿ ಕೊಟ್ಟು ಆತನ ಕಡೆ ತಿರುಗಿದರೆ ನಾವು ಈ ಲೋಕದಲ್ಲಿ ಬದುಕಿ ಬಾಳುವಂತೆ ಆತನು ನಡೆಸುತ್ತಾನೆ. ಹೌದು ಪ್ರಿಯರೇ, ನಾವು ಸಮಾಧಾನ ಹೊಂದಿದವರಾಗಿ ಬಾಳಬೇಕು. ಆತನು ಕೊಡುವ ಆಶೀರ್ವಾದದಿಂದಲೂ ಮತ್ತೊಬ್ಬರಿಗೆ ಆಶೀರ್ವಾದವಾಗಿಯೂ ಇರಬೇಕು. ಆತನು ನಮಗೆ ಕೊಟ್ಟ ಜೀವವುಳ್ಳ ವಾಕ್ಯವನ್ನು ಮತ್ತೊಬ್ಬರಿಗೆ ಸಾರುವಂತೆಯೂ ಬಾಳಲು ಆತನ ಕಡೆ ತಿರುಗಿ ಆತನ ಬಳಿಯಲ್ಲಿ ಪ್ರಾರ್ಥಿಸಿ ನಮ್ಮನ್ನು ಆತನಿಗೆ ಒಪ್ಪಿಸಬೇಕು. ಆಗ ನಾವು ಆತನ ವಾಕ್ಯಕ್ಕೆ ಕಿವಿ ಕೊಟ್ಟು ನಡೆಯುವಾಗ ಆತನು ನಮ್ಮನ್ನ ಬದುಕಿ ಬಾಳುವಂತೆ ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ರಕ್ಷಕ, ಈ ಬೆಳಗಿನ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನೀನು ಕಾಯ್ದು ಕಾಪಾಡಿ ಹೊಸ ದಿನವನ್ನು ನೋಡಲು ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಈ ದಿನದಲ್ಲೂ ಕೂಡ ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸುತ್ತೇವೆ ತಂದೆಯೇ. ನಾವು ಅಲ್ಲ ಕರ್ತನೆ, ನೀನೇ ನಮ್ಮಲ್ಲಿ ಜೀವಿಸು ಎಂಬುದಾಗಿ ನಮ್ಮನ್ನು ಲೋಕಕ್ಕೆ ಮರೆಮಾಡಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡುತ್ತಂತೆ. ಈ ದಿನದ ವಾಕ್ಯವನ್ನು ಓದುವುದು ಮಾತ್ರವಲ್ಲ ಕರ್ತನೆ, ಅದನ್ನು ಧ್ಯಾನಿಸುತ್ತಾ ನಿನ್ನ ಬಳಿ ಬರ್ಲಿಕ್ಕಾಗುವಂತೆ ನಮ್ಮ ಕಿವಿಗಳನ್ನು ತೆರೆದು ನಿನ್ನ ವಾಕ್ಯವನ್ನು ತಿಳಿದುಕೊಂಡು ನಡೀಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮನ್ನು ಮಾತ್ರವಲ್ಲ, ಎಲ್ಲಾ ಜನರು ನಿನ್ನ ಬಳಿಯಲ್ಲಿ ಬಂದು ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುವಂತ ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ. ಆಮೆನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.